ಹಾಯ್ ಗಾಯ್ಸ್. ಊಟಿಯಲ್ಲಿ ಪಾರ್ಟಿ ಅಂತ ಫುಲ್ ಜೋಶಲ್ಲಿ ಬೆಂಗಳೂರಿಂದ ಊಟಿಗೆನೋ ಬಂದ್ಬಿಟ್ವಿ. ಸೊ ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಜರ್ನಿ ಹೇಗಿತ್ತು, ಯಾವಾಗ ಬಂದು ರೀಚ್ ಆದ್ವಿ, ಹಾಗೆ ಯಾವ್ಯಾವ ಎನಿಮಲ್ಸ್ ಕಾಣಿಸಿತ್ತು ಅಂತ. ಸೊ ಈ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸೊ ಊಟಿಯಲ್ಲಿ ಇವತ್ತು ಫಸ್ಟ್ ಡೇ. ಏನೇನು ಪ್ಲ್ಯಾನ್ ಮಾಡಿದ್ವಿ ಅಂತ ನಾನು ಹಿಂದಿನ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಏನೇನು ಸಕ್ಸಸ್ ಆಯಿತು, ಫ್ಲಾಪ್ ಆಯಿತು ಅಂತ ಹೇಳ್ತೀನಿ. ನಮ್ಮ ಪ್ಲ್ಯಾನ್ ಪ್ರಕಾರ ನಾವು 5:15ಕ್ಕೆ ಹೊರಡಬೇಕಾಗಿತ್ತು. ಸೊ ಹಾಗಾಗಿ ನಾವು 5 ಗಂಟೆಗೆ ಎದ್ದು ಅರ್ಧ ಗಂಟೆ ಎಲ್ಲ ರೆಡಿಯಾಗಿ ಹೊರಟ್ವಿ ಆಯಿತಾ. ಸೊ ನಮ್ಮ ಫಸ್ಟ್ ಪ್ಲೇಸ್ ಇದ್ದಿದ್ದು ದೊಡ್ಡ ಬೆಟ್ಟ. ಬಟ್ ದೊಡ್ಡ ಬೆಟ್ಟಕ್ಕೆ ಹೋದರೆ ಅದು 8 ಗಂಟೆಗೆ ಓಪನ್ ಆಗೋದು ಅಂತ ಅಂದರು. ನಾವು ತುಂಬ ಅರ್ಲಿ ಮಾರ್ನಿಂಗ್, ಆ್ಯಕ್ಚುಲಿ ಊಟಿಯಲ್ಲಿ ಏನಪ್ಪ ಅಂದರೆ ಬೆಳಗ್ಗೆ ಸ್ವಲ್ಪ 7 ಗಂಟೆ ಮೇಲ್ಗಡೆ ಎಲ್ಲ ಓಡಾಡೋದು, ಎಲ್ಲ ಶಾಪ್ಸ್ ಎಲ್ಲ ಓಪನ್ ಆಗೋದು. ಸೊ ಅಲ್ಲಿ ತನಕ ಯಾರು ಹೊರಗಡೆ ಬರೋದೇ ಇಲ್ಲ. ಸೊ ದೊಡ್ಡ ಬೆಟ್ಟ ಇದು ಫ್ಲಾಪ್ ಆಯಿತು. 8 ಗಂಟೆಗೆ ಓಪನು, ಇಲ್ಲಿ ಕಾಯಕ್ಕಾಗಲ್ಲ, ನಾವು ಸನ್ರೈಸ್ ಒಳ್ಳೆ ಜಾಗದಲ್ಲಿ ನೋಡಬೇಕು ಅಂತ ಅಂದ್ಬಿಟ್ಟು ನಾನು ರೀಲ್ಸಲ್ಲೆಲ್ಲ ನೋಡಿ ಒಂದು ಪ್ಲೇಸ್ನ ನೋಡಿಟ್ಟಿದ್ದೆ ಆಯಿತಾ, ತಲೈಕುಂದ್ ಅಂತ. ಸೊ ಅಲ್ಲಿಗೆ ಹೋಗೋಣ ಅಂತ ಇವ್ರಿಗೆಲ್ಲ ಹೇಳಿ ಅಲ್ಲಿಗೆ ಹೊರಟ್ವಿ. ಆಲ್ರೆಡಿ ಟೈಮು 6:30 ಆಗ್ತಾ ಇತ್ತು. ನೋಡ್ತಾ ಇರ್ಬೋದು ಸನ್ರೈಸ್ ಆಗ್ತಾ ಇದೆ. ಗೈಸ್ ಇವಾಗ ಟೆಂಪ್ರೇಚರ್ ಬಂದ್ಬಿಟ್ಟು 3 ಡಿಗ್ರೀಸ್ ಇದೆ. ಈ ಪ್ಲೇಸ್ ಏನಿದೆ ಅಲ್ಲ, ಇದು ನಮಗೆ ಆನ್ ದ ವೇ ಸಿಕ್ಕಿರೋದು. ಇದು ತಲೈಕುಂದಲ್ಲ. ಸೊ ಆನ್ ದ ವೇ ನಮಗೆ ಈ ಥರ ಒಂದು ಪ್ಲೇಸ್ ಸಿಕ್ತು. ಫುಲ್ ಈ ಥರ ವೈಟ್ ಕಾಣಿಸ್ತಾ ಇತ್ತು. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಲೈಕ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ನೆಕ್ಸ್ಟ್ ಇವಾಗ ತಲೈಕುಂದ್ಗೆ ಹೋಗ್ತೀನಿ. ಆ ತಲೈಕುಂದ್ ನೋಡ್ಬಿಟ್ರೆ ಅಂದ್ರೆ ನೀವು ತಲೆನೇ ಕೆಡ್ಸ್ಕೊಬಿಡ್ತೀರಾ, ಯಾಕಂದರೆ ಹಂಗಿದೆ ಪ್ಲೇಸು. ಕಾರ್ ಮೇಲೆ ಗ್ರಾಸು, ಈ ಟೀ ಎಸ್ಟೇಟು ಫುಲ್ ಎಲ್ಲನೂ ಕೂಡ ಇದೇ ಥರ ಒಂಥರ ಐಸು. ಇದಕ್ಕೆ ಸ್ನೋ ಅಂತ ಹೇಳಲ್ಲ. ಸೊ ಇದು ಲೈಕ್ ಐಸ್ ಥರ ಇದೆ. ನಾನು ಹೇಳ್ದೆ, ನೀವು ಯಾರು ಇಲ್ಲಕ್ಕಿಂತ ಜಂಪ್ ಹಾಕ್ಬಿಡೋಣ. ಫೈನಲಿ ನೋಡ್ತಾ ಇರ್ಬೋದು ತಲೈಕುಂದ್ ಅನ್ನೋ ಪ್ಲೇಸ್ಗೆ ನಾವು ಬಂದ್ವಿ. ತುಂಬ ಜನ ಇದು ನಮಗಿಂತ ಮುಂಚೆ ನಾವು ಯಾಕಾದ್ರೂ ದೊಡ್ಡ ಬೆಟ್ಟಕ್ಕೆ ಹೋದ್ವಿ, ಇಲ್ಲೇ ಡೈರೆಕ್ಟಾಗಿ ಬರಬೇಕಾಗಿತ್ತು ಅಂತ ತುಂಬ ಅಂದರೆ ತುಂಬ ರಿಗ್ರೆಟ್ ಮಾಡಿದ್ವಿ. ಇಲ್ಲೇ ಫಸ್ಟ್ ಬರಬೇಕಾಗಿತ್ತು ಅಂತ. ಪ್ಲೇಸ್ ಮಾತ್ರ ಫುಲ್ ಸ್ವರ್ಗ ಥರ ಇತ್ತು. ಲೈಕ್ ಕಾಶ್ಮೀರ ಅಥವಾ ಏನು ಇದು ಊಟಿನ ಅಂತ ಅನಿಸೋಯ್ತು. ನಾನು ರೀಲ್ ಹಾಕಿದಾಗ ತುಂಬ ಜನ ಫೇಕು ಅಂತ ಹೇಳಿದರು. ಬಟ್ ಫೇಕ್ ನಿಜವಾಗ್ಲೂ ಅಲ್ಲ, ನಾನು ಕಣ್ಣಾರೆ ನಾನೇ ನೋಡಿದ್ದೀನಿ. ನಾವೇನಾದರೂ ದೊಡ್ಡ ಬೆಟ್ಟ ಹೋಗದೆ ಇಲ್ಲಿಗೆ ಫಸ್ಟ್ ಬಂದಿದ್ರೆ ನಮಗೆ ಇನ್ನೂ ಜಾಸ್ತಿ ಕಾಣಿಸ್ತಾ ಇತ್ತು, ಇನ್ನೂ ಚೆನ್ನಾಗಿ ಅನಿಸ್ತಾ ಇತ್ತು. ಬಟ್ ನಾವು ಸನ್ರೈಸ್ನ ಲೈಕ್ ಆನ್ ದ ವೇನ ನೋಡ್ಕೊಂಡು ಬಂದ್ಬಿಟ್ವಿ. ಮತ್ತೆ ಇಲ್ಲಿ ಒಂದು ಸಣ್ಣ ಸ್ಟ್ರೀಮ್ ಥರ ಇತ್ತು, ನೋಡ್ಬೋದು ನೀರು. ಇದ್ರ ಮೇಲಿಂದ ಆ್ಯಕ್ಚುಲಿ ಆವಿ ಥರ ಬರ್ತಾ ಇತ್ತು. ಲೈಕ್ ಅಷ್ಟು ಚಳಿ ಇತ್ತು. ನೀಲಿ ಬಾನಲ್ಲಿ ತೇಲೋ ಮೋಡ ನಾನೀಗ ಬ್ರೋ ಅವಳು ಹೋಯ್ತಿದ್ಲಲ್ಲ ಸಾಕ. ಗೈಸ್ ಈ ಪ್ಲೇಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತಲೈಕುಂದ್ ಅಂತ ಊಟಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಪ್ಲೇಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈಗ ಟೈಮ್ ಆ್ಯಕ್ಚುಲಿ 7:15, 7:15 ಆಗ್ತಾ ಬಂತು. ಬಟ್ ಸ್ಟಿಲ್ ನೋಡ್ಬೋದು ನೀವು ಹಿಂಗಿದೆ ಅಂತ. ಸೇಮ್ ಒಂಥರ ಕಾಶ್ಮೀರ್ ಫೀಲು. ನಿಮಗೆ ಅದು ಗೊತ್ತಾಗ್ತಾ ಇದೆಯಲ್ಲ ಗೊತ್ತಿಲ್ಲ. ಟೆಂಪ್ರೇಚರ್ ಬಂದ್ಬಿಟ್ಟು 3 ಡಿಗ್ರೀಸ್ ಇದೆ. ಲೈಕ್ ಮಸ್ಟ್ ವಿಸಿಟ್. ನೀವು ಬೆಳಗ್ಗೆ ಎದ್ದ ತಕ್ಷಣ ಊಟಿಗೆ ಬಂದಾಗ ಇಲ್ಲೇ ಬನ್ನಿ, ಎಲ್ಲೂ ಹೋಗಬೇಡಿ. ತುಂಬ ಒಳ್ಳೆ ನಿಮಗೆ ಸ್ಟಾರ್ಟಿಂಗ್ ಡೇನೇ ಸೂಪರ್ವಾಗಿರುತ್ತೆ. ಆ್ಯಂಡ್ ಆಲ್ಸೋ ನಾವು ಫಸ್ಟು ದೊಡ್ಡ ಬೆಟ್ಟಕ್ಕೆ ಹೋಗಿದ್ವಿ ಆಯಿತಾ. ದೊಡ್ಡ ಬೆಟ್ಟ ಓಪನ್ ಆಗೋದು 8 ಗಂಟೆಗಂತೆ. ಸೊ ಅಲ್ಲಿಂದ ನಾವು ಡೈರೆಕ್ಟ್ ಇಲ್ಲಿಗೆ ಬಂದ್ವಿ. ಯಾರು ದೊಡ್ಡ ಬೆಟ್ಟಕ್ಕೆ ಫಸ್ಟ್ ಹೋಗಬೇಡಿ. ನಾನು ಅಲ್ಲಿ ವಿಡಿಯೋ ಮಾಡ್ತಾ ಹೇಳಿದ್ದೀನಿ ಈ ಪ್ಲೇಸಿಗೆ ಹೋಗಿ ಮಸ್ಟ್ ವಿಸಿಟು, ಬೆಳಗ್ಗೆ ಫಸ್ಟ್ ಇಲ್ಲೇ ಹೋಗಿ ಅಂತ. ಬಟ್ ಇವಾಗ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ, ಇಲ್ಲಿ ತುಂಬ ಜನ ಹೋಗ್ತಾರೆ ಅಂತ. ಸೊ ಹಾಗಾಗಿ ನೀವು ದೂರದಿಂದ ನೋಡ್ಬೋದು. ತುಂಬ ಕುದುರೆಗಳೆಲ್ಲ ಇತ್ತು. ಒಂಥರ ಹೆಂಗಂದರೆ ಈ ಫೋಟೋಸ್ ವೀಡಿಯೋಸ್ಗೆಲ್ಲ ಒಂಥರ ಫುಲ್ ಏನೋ ಹೇಳ್ತಾರೆ ಆ ಥರ ಇತ್ತು ಪ್ಲೇಸು. ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಕುದುರೆಗಳಾಗಿರ್ಬೋದು, ಇಲ್ಲಿ ಫುಲ್ ಇದು ಸ್ನೋ ಥರ ಬಿದ್ದು, ಲೈಕ್ ಅಲ್ಲಿ ಐಸ್ ಬಿದ್ದು ಆ ಥರ ಆಗಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿ ಆಯಿತು ಈ ಪ್ಲೇಸಿಗೆ ಹೋಗಿ. ಇಲ್ಲಾಂದರೆ ನನಗೆ ಈ ಊಟಿ ಟ್ರಿಪ್ಪಲ್ಲಿ ಲೈಕ್ ದೊಡ್ಡ ಬೆಟ್ಟನೂ 8 ಗಂಟೆಗೆ ಓಪನ್ನು, ಎಲ್ಲ ಅಂಗಡಿಗಳೂ 8 ಗಂಟೆಗೆ ಓಪನ್ ಅಂದರೆ ಲೈಕ್ ಏನೋ ಒಂಥರ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇತ್ತು. ಮತ್ತು ತುಂಬ ಜನ ನಾನು ವೀಡಿಯೋಸ್ ನೋಡಿದ್ದೀನಿ ಊಟಿಗೆ ಹೋಗಿಬಿಟ್ಟು ಸುಮಾರು ಮಧ್ಯಾಹ್ನ ಕಡೆ ಏನಿದೆ ಊಟಿಯಲ್ಲಿ ಬಿಸಿಲಿದೆ, ಯಾರೂ ಬರಬೇಡಿ, ವೀಡಿಯೋ ನೋಡಿಕೊಂಡು ವೀಡಿಯೋದೆಲ್ಲ ಹಿಂಗೆ ತೋರಿಸಿದ್ರು ಅಂತ ಇದೆ. ನೀವು ಆರಾಮಾಗಿ ಚಳಿ ಅಂತ ಮಲ್ಕೊಂಡು ಲೇಟಾಗಿದ್ದರೆ ಯಾವುದೇ ಥರ ನಿಮಗೆ ಈ ಥರ ಐಸ್ ಇರೋದು ಆಗಿರ್ಬೋದು, ಈ ಥರ ಪ್ಲೇಸಸ್ಸು ಏನೂ ಕಾಣಿಸಲ್ಲ. ನೀವು ಸ್ವಲ್ಪ ಬೇಗ ಎದ್ದು ರೆಡಿಯಾಗಿ ಹೊರಗೆ ಬಂದರೆ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಹೋಗಿದ್ದು ನಾವು ಬೊಟಾನಿಕಲ್ ಗಾರ್ಡನ್ಗೆ.
ಇಲ್ಲಿ ಒಬ್ಬರಿಗೆ ಟಿಕೆಟು 100 ರುಪೀಸ್ ಆಯಿತಾ. ಸೊ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6:30 ತನಕ. ಸೊ ನಾನು ಇದರಲ್ಲಿ ಎಲ್ಲ ಟೈಮಿಂಗ್ಸ್ನ ಹೇಳ್ತೀನಿ. ಸೊ ನೀವು ಯಾರಾದರೂ ನೆಕ್ಸ್ಟ್ ಊಟಿ ಪ್ಲ್ಯಾನ್ ಏನಾದರೂ ಮಾಡೋದಾದರೆ ಸೊ ಅದನ್ನ ಇಟ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೋದು. ಸೊ ಇದರಲ್ಲಿ ಚಿಲ್ಡ್ರನ್ಗೆ, ಕ್ಯಾಮ್ರಾಗೆ, ವಿಡಿಯೋ ಕ್ಯಾಮ್ರಾ ಇದಕ್ಕೆಲ್ಲ ಸಪ್ರೇಟು ಇದಿದೆ, ಚಾರ್ಜಸ್ ಇದೆ. ಬಟ್ ಪರ್ ಹೆಡ್ಡು ನೀವು ಹೋಗ್ತೀನಿ ಅಂದರೆ 100 ರೂಪಾಯಿ ಒಬ್ಬರಿಗೆ. ಗೈಸ್ ಇವಾಗ ಬೊಟಾನಿಕಲ್ ಗಾರ್ಡನಿಗೆ ಬಂದಿದ್ದೀವಿ. ಆಲ್ರೆಡಿ ಏನು ಮಾಡ್ತೀನಿ ನಾನು? ಆ್ಯಕ್ಚುಲಿ ಈ ಗ್ರೂಪ್ ಆಫ್ ಗರ್ಲ್ಸ್ ಇದ್ದಾರಲ್ಲ, ಇವರು ಕನ್ನಡದಲ್ಲೇ ಮಾತಾಡ್ತಾ ಇದ್ರು. ನಾವು ಕನ್ನಡದಲ್ಲಿ ಮಾತಾಡೋದು ನೋಡಿ, ವಿಡಿಯೋ ಮಾಡೋದು ನೋಡಿ ಕೇಳಿದ್ರು. ಇವರು ಸ್ಕೂಲ್ ಟ್ರಿಪ್ ಬಂದಿರೋದಂತೆ. ಹಾಗೆ ನಿಮ್ಮದು ಪೇಜ್ ಏನು ಅಂತೆಲ್ಲ ಕೇಳಿ ಪಾಪ ಫಾಲೋ ಎಲ್ಲ ಮಾಡಿಕೊಂಡ್ರು. ಸ್ಕೂಲ್ ಟ್ರಿಪ್ಗೆ ಊಟಿಗೆ ಬಂದಿದ್ದೀರಾ ವಾವ್ ಅಂತ ನಾವೆಲ್ಲ ಫುಲ್ ಖುಷಿ ಪಡ್ತಾ ಇದ್ವಿ. ನಮ್ಮ ಸ್ಕೂಲಲ್ಲಿ ಊಟಿಗೆಲ್ಲ ಕರ್ಕೊಂಡು ಹೋಗಿಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಇವರೆಲ್ಲರೂ ತುಂಬಾ ಸ್ವೀಟಾಗಿ ಮಾತಾಡಿದರು. ಹಾಗೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು, ಚೆನ್ನಾಗಿ ಮಾಡಿ ಅಂತೆಲ್ಲ ಸಪೋರ್ಟ್ ಮಾಡಿದರು. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತೀವಿ ಅಂತ ಫಾಲೋ ಎಲ್ಲ ಮಾಡಿಕೊಂಡ್ರು. ಹಾಗೆ ಇಲ್ಲಿ ಹೂವುಗಳೆಲ್ಲ ಇತ್ತಲ್ಲ, ಸೊ ಹಾಗಾಗಿ ನನ್ನ ಫ್ರೆಂಡು ವೀಡಿಯೋಗ್ರಾಫರೇ ಆಗಿರೋದ್ರಿಂದ ಅವ್ನು ಆ್ಯಕ್ಚುಲಿ ಪ್ರೊಫೆಷ್ನಲ್ ವೀಡಿಯೋಗ್ರಾಫರು. ಸೊ ಅವನು ವೀಡಿಯೋ ಎಲ್ಲ ಮಾಡ್ತಾ ಇದ್ದ ನಂದು. ಅವ್ನು ಫುಲ್ ಹೆಂಗೆಂಗೋ ಶಾರ್ಟ್ಸ್. ಅವನಿಗೆ ಆ್ಯಕ್ಚುಲಿ ಇದೇ ಗಿಂಬಲ್ಲೇ ಬೇಡ, ಅವ್ನ ಕೈಯೇ ಗಿಂಬಲ್ಲು. ಸೊ ನಾನು ಅವನದು ಸ್ಪೀಡಿಗೆ ಕೋಪ್ರೇಟ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಬಟ್ ಸ್ಟಿಲ್ ಹೇಗೋ ಒಂದು ರೀಲ್ ಮಾಡಿದ್ದೀವಿ. ಈ ರೀಲ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಸೊ ನೀವು ನೋಡಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡಬೇಕು. ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಇನ್ಸ್ಟಾಗ್ರಾಮ್ದು. ಇದೇ ಹಾಡಿಗೆ ನಾವು ರೀಲ್ ಮಾಡಿದ್ದು. ಸೊ ಆಮೇಲೆ ಇಲ್ಲೆಲ್ಲ ನೋಡ್ಬೋದು ತುಂಬ ಥರ ಗಾರ್ಡನ್ ಇದೆ, ನೋಡ್ಬೋದು. ಇಲ್ಲಿ ಕ್ಯಾಕ್ಟಸ್ ಗಾರ್ಡನ್ನು ತುಂಬ ಡಿಫ್ರೆಂಟ್ ಇಂದಿತ್ತು. ತುಂಬ ದೊಡ್ಡ ಪ್ರಾಪರ್ಟಿ ಇದು. ಇದನ್ನು ನೀವು ಆರಾಮಾಗಿ ಕೂಡ ನೋಡ್ಬೋದು, ತುಂಬ ಇಂಟ್ರೆಸ್ಟ್ ಇರೋರು. ನಮಗೆ ಇದು ಅಂತ ತುಂಬ ಏನು ಹೊತ್ತು ನೋಡಲಿಲ್ಲ, ನಾವು ಬೇಗ ನೋಡಿಬಿಟ್ವಿ. ಗೈಸ್ ಏನು ಗೊತ್ತಾ, 100 ರೂಪಾಯಿ ಚಾರ್ಜ್ ಮಾಡಿದ್ರು ಎಂಟ್ರಿ. ನನ್ನ ಪ್ರಕಾರ ಒಂದು 50 ರೂಪಾಯಿ ಮಾಡಿದರೆ ಸಾಕಿತ್ತು. ಬಿಕಾಸ್ ಫ್ಲವರ್ಸ್ ಎಲ್ಲ ಇದೆ, ಮೇಂಟೈನ್ ಮಾಡೋಕ್ಕೆ ಜಾಸ್ತಿ ಆಗುತ್ತೆ ಹೌದು, ಬಟ್ ಓಕೆ ಆ್ಯಾವ್ರೇಜ್ ಇದೆ. ಸೊ ನೀವು ವಿಸಿಟ್ ಮಾಡಿದ ನಿಮಗೆ ತುಂಬ ಟೈಮ್ ಇದ್ದರೆ ಎಲ್ಲ ನೀಟಾಗಿ ನೋಡ್ಬೋದು. ನಾವು ಹಾಗೆ ಕ್ವಿಕ್ಕಾಗಿ ನೋಡಿದ್ವಿ. ಈಗ ವಾಪಸ್ ಹೋಗ್ತಾ ಇದ್ದೀವಿ. ಈಗ ಹಶು ಆಗ್ತಾಯಿದೆ, ತಿಂಡಿ ತಿನ್ನಬೇಕು, ಜೋರು ಹಶು. ನಾವು ಪಾರ್ಕಿಂಗ್ ಹತ್ರ ಹೋದ್ವಿ ಆಯಿತಾ. ಇಲ್ಲಿ ಟಿಬೆಟಿಯನ್ ಮಾರ್ಕೆಟ್ ಅಂತ ಇದೆ. ಸೊ ಇಲ್ಲಿ ಹೋದರೆ ಒಂದು 2-3 ಅಂಗಡಿ ಓಪನ್ ಆಗಿತ್ತು ಅಷ್ಟೇ. ಸೊ ಅಲ್ಲೊಂದಿಷ್ಟು ನೋಡಿದ್ರೆ ನಾನು ತುಂಬ ಚೆನ್ನಾಗಿತ್ತು. ಬಟ್ 1,500 ಅಂದರು, ಅದು ಫಿಕ್ಸ್ ಅಂತೆ. ಸೊ ಇಲ್ಲಿ ಒಂದು ಮಾರ್ಕೆಟ್ ಅಂದರೆ ಅದೇ ಪ್ರೈಸು ಎಲ್ಲ ಅಂಗಡಿಯಲ್ಲಿ, ಯಾವ ಅಂಗಡಿಯಲ್ಲಿ ತೊಗೊಂಡ್ರು. ಬಟ್ ನಾನು ಸುಮ್ಮನೆ ಬಿಡು ಅಂತ ತೊಗೊಳ್ಳಿಲ್ಲ. ಇದಾದಮೇಲೆ ನಾವು ತಿಂಡಿ ತಿನ್ನೋಕ್ಕೆ ಹೋದ್ವಿ. ತಿಂಡಿ ಏನು ಮಾಡೋಣ, ಪಾರ್ಸಲ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮೋಹನ್ಸ್ ಅಂತ ಒಂದು, ಇಲ್ಲಿ ಮೋಹನ್ ರೆಸ್ಟೋರೆಂಟ್ ಅಂತ, ಇಲ್ಲಿ ಪಾರ್ಸಲ್ ತೊಗೊಂಡ್ವಿ. ಪಾರ್ಸಲ್ ತೊಗೊಂಡು ರೂಮ್ಗೆ ಹೋಗಿ ಫುಲ್ ಎಲ್ಲ ಕಚ್ಚ ಪಚ್ಚ ಅಂತ ತಿಂದ್ಬಿಟ್ವಿ. ಏನು ವಿಡಿಯೋ ಮಾಡೋಕ್ಕಾಗಿಲ್ಲ, ಜೋರು ಹಶ್ವಾಗಿತ್ತು. ಇದು ಅದಾದಮೇಲೆ ನಾವು ರೂಮಿಗೆ ಹೋಗ್ಬಿಟ್ಟು ಎಲ್ಲ ಫ್ರೆಶ್ ಆಗಿ ಮತ್ತೆ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ಆನ್ ಕ್ಯಾಮ್ರಾ ಮಾತಾಡ್ತಾ ನೀವು ಅಬ್ಸರ್ವ್ ಮಾಡ್ಬೋದು ನನ್ನ ವಾಯ್ಸ್ ಹೇಗಾಗಿದೆ ಅಂತ. ಬಿಕಾಸ್ ಅಷ್ಟು ಚಳಿಯಲ್ಲಿ, ಮೊದಲೇ ನನಗೆ ಚಳಿ ಅಂದರೆ ಆಗಲ್ಲ, ಬಟ್ ಅದರಲ್ಲಿ ಮಾತಾಡಬೇಕು ಅಷ್ಟು ಕೆಲವೊಂದ್ಸತಿ ಮೈನಸ್ ಎಲ್ಲ ಆಗ್ತಾಯಿತ್ತು ಟೆಂಪ್ರೇಚರು. ಇಲ್ಲ ಅಂದರೆ ಮೋಸ್ಟ್ ಆಫ್ ದ ಟೈಮ್ ಒಂದು 2-3 ಇರ್ತಾಯಿತ್ತು. ಇವಾಗ ನೋಡ್ತಾ ಇರ್ಬೋದು ಸನ್ ಬೀಳ್ತಾ ಇದೆ. ಸೊ ಇವಾಗ ಓಕೆ ಅಂತ ಅನಿಸೋ ಥರ ಅನಿಸ್ತಾ ಇತ್ತು. ಹೇಗಂದರೆ ಜಾಕೆಟ್ ಹಾಕ್ಕೊಂಡಿರ್ತಾ ಇದ್ವಿ, ತೆಗೆದ ತಕ್ಷಣ ಮತ್ತೆ ಚಳಿ ಆಗೋದು, ಬಿಸಿಲಿದ್ರೂ ಚಳಿ ಆಗ್ತಾ ಇತ್ತು. ನಾವು ಫಸ್ಟ್ ಹೋಗ್ತಾ ಇರೋದು ಇವಾಗ ಟೀ ಫ್ಯಾಕ್ಟ್ರಿಗೆ ಹೋಗೋಣ ಅಂತ. ಟೀ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ, ಓಕೆನಾ. ಇಲ್ಲಿ ನಮಗೆ ಏನು ಮಾಡಿದ್ರು ಅಂದರೆ ಪಾರ್ಕಿಂಗ್ ಇತ್ತು. ಸೊ ಪಾರ್ಕಿಂಗ್ ನಮಗೆ ಕೆಳಗೆ ಕೊಟ್ಟರು ಆಯಿತಾ. ಎಷ್ಟು ಕೆಳಗಿತ್ತು ಅಂದರೆ ಆ ಪಾರ್ಕಿಂಗು ನಿಮಗೆ ತೋರಿಸ್ತೀನಿ ನೋಡಿ. ನಿಜವಾಗ್ಲೂ ನಾವು ಪಾರ್ಕ್ ಮಾಡಿ ಗಾಡಿನ ಮೇಲ್ಗಡೆ ಕಾರ್ ಹತ್ತತ್ತಾ ಅಂತ ಫುಲ್ ಡೌಟಲ್ಲಿದ್ವಿ. ನಮಗೆ ಹತ್ತಕ್ಕಾಗ್ತಾ ಇಲ್ಲ. ಆಮೇಲೆ ಕಾರ್ ಹೇಗೆ ಹಚ್ಚೋದು ನಂಗಂತೂ ಗೊತ್ತಿಲ್ಲ. ಆಮೇಲೆ ಏನು ಗೊತ್ತಾ, ಇಲ್ಲಿ ನೋಡ್ತಾ ಇರ್ಬೋದು ನಾನು ಈ ಕುದುರೆನ ಮುಟ್ಟಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಫುಲ್ ಒಂದೇ ಸತಿ ಅಂದರು. ಯಾಕೆ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಯಾಕಂದರೆ ಕುದುರೆಗಳಿಗೆ ಹಿಂದ್ಗಡೆಯಿಂದ ಮುಟ್ಟಿದ್ರೆ ಅವು ತುಂಬ ಅಗ್ರೆಸಿವ್ ಆಗಿ ಫುಲ್ ಒದ್ಬಿಡತ್ತಂತೆ, ಒದ್ದು ಫುಲ್ ಎಲ್ಲ ಬಿದ್ದೋಗ್ಬಿಡ್ತಾರಂತೆ. ನಾನು ನಾರ್ಮಲಾಗಿ ಈ ದನಗಳಿಗೆಲ್ಲ ನಾವು ಮುಟ್ತೀವಲ್ಲ ಪಾಪ ಥರ ಹಂಗೆ ಮುಟ್ಟೋಕ್ಕೆ ಹೋದೆ ಆಯಿತಾ. ಯಪ್ಪ ನನಗಂತೂ ಅವ್ರು ಕೊಟ್ಟಿರೋ ರಿಯಾಕ್ಷನ್ನೆಲ್ಲ ನೆನೆಸ್ಕೊಂಡು ಸದ್ಯ ದೇವ್ರ ನಾನು ನೀನೇ ಕಾಪಾಡಿದೆ ಅಂತ ಅಂದ್ಕೊಂಡೆ. ಹಾಗೆ ನಾ ಆವಾಗಲೇ ಹೇಳಿದಾಗೆ ನಾವು ಟೀ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ ಅಂತ ಅಂದೆ. ಇಲ್ಲಿ ಸುಮಾರು ಟೀ ಫ್ಯಾಕ್ಟ್ರಿ, ಚಾಕ್ಲೇಟ್ ಫ್ಯಾಕ್ಟ್ರಿ
ಅಂತ ನಿಮಗೆ ತುಂಬ ಸಿಗ್ತಾ ಇರುತ್ತೆ. ಬಟ್ ನಾವು ಗೂಗಲ್ ಮ್ಯಾಪ್ಸಲ್ಲಿ ನೋಡಿಬಿಟ್ಟು ಟೀ ಫ್ಯಾಕ್ಟ್ರಿ ಲೈಕ್ ಪ್ರಾಪರಾಗಿ ರಿವ್ಯೂಸ್ ಎಲ್ಲ ಇರೋ ಚೆನ್ನಾಗಿರೋದಕ್ಕೆ ದ ಟೀ ಮ್ಯೂಸಿಯಂ ಅಂತ ಇದೆ. ಸೊ ಇಲ್ಲಿ 20 ರುಪೀಸ್ ತೊಗೊಂಡ್ರು ಆಯಿತಾ, ಲೈಕ್ ಎಂಟ್ರಿ ಫೀಸು ಒಬ್ಬರಿಗೆ 20 ರುಪೀಸು. ಬಟ್ ನನಗೆ ತುಂಬ ವರ್ತ್ ಅಂತ ಅನಿಸ್ತು. ಸ್ಟಾರ್ಟಿಂಗ್ ನಾವು ಹೋದಾಗ ಇದು ಟೀದು ಹೇಗೆ ಇನ್ವೆಂಟ್ ಆಯಿತು, ಹೇಗೆ ಅದ್ರ ಬಗ್ಗೆ ಎಲ್ಲ, ಟೀ ಬಗ್ಗೆ ಎಲ್ಲ ತುಂಬ ಇತ್ತು. ಅದಾದಮೇಲೆ ಹೇಗೆ ಟೀನ ಪ್ರೊಸೆಸ್ ಮಾಡ್ತಾರೆ, ಈ ಟೀ ಲೀವ್ಸ್ ಏನಿದೆ ಇದನ್ನು ಹೇಗೆ ಅವರು ಪ್ರೊಸೆಸ್ ಮಾಡ್ತಾರೆ, ಹೇಗೆ ಅದು ಫೈನಲ್ ಆಗಿ ಟೀ ಪೌಡರ್ ಆಗಿ ಬರುತ್ತೆ ಅಂತ ಫುಲ್ ಪ್ರೋಸೆಸ್ಸು ಲೈಕ್ ನಮ್ಮ ಮುಂದೆ ಅವ್ರು ಮಾಡ್ತಾ ಇರ್ತಾರೆ ಅಲ್ಲಿ. ಸೊ ನಾವು ಅದನ್ನು ನೋಡೋ ಥರ, ಜೊತೆಗೆ ಅವರು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಅಂದರೆ ಹೇಗೆ ಒಂದೊಂದು ಈ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾ ಇದ್ದಂಗೂ ಈ ಥರ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಇಂಗ್ಲೀಷಲ್ಲಿ ಮಾಡ್ತಾರೆ. ಅಂದರೆ ತುಂಬ ಜನ ತುಂಬ ಕಡೆಯಿಂದ ಬಂದಿರ್ತಾರಲ್ವ, ಹಾಗೆ ಆಮೇಲೆ ಲಾಸ್ಟಿಗೆ ಟೀ ಪೌಡರ್ ಆಗೋದು ಹೇಗೆ, ಅದು ಹೆಂಗಾಗುತ್ತೆ ಅಂತಲೂ ನೋಡ್ಬೋದು. ನೋಡಿ ಆಮೇಲೆ ಅಲ್ಲೇ ಆ್ಯಕ್ಚುಲಿ ಲೈವಲ್ಲೇ ಪ್ಯಾಕಿಂಗ್ ಕೂಡ ಮಾಡ್ತಾ ಇರ್ತಾರೆ. ಸೊ ನಮಗೇನಾದರೂ ಟೀ ಬೇಕಂದರೆ ಟೀ ಪೌಡರು ಲಾಸ್ಟಿಗೆ ನಾವು ಹೊರಗಡೆ ಹೋಗ್ತಾ ಅಲ್ಲಿ ಸ್ಟೋರ್ ಇದೆ. ಸೊ ಅಲ್ಲಿ ನಾವು ಟೀ ಪೌಡರ್ ಬೇಕಾದರೆ ತೊಗೊಬೋದು. ಟೀ, ಕಾಫಿ ಪೌಡರು, ಚಾಕ್ಲೇಟ್ ಮಿಕ್ಸು ಮತ್ತು ಏನೇನೋ ಸುಮಾರು ಥರದ್ದೆಲ್ಲ ಇತ್ತು, ನೋಡ್ತಾ ಇರ್ಬೋದು. ಇದೆ ಪ್ಯಾಕಿಂಗ್ ಯೂನಿಟು. ಲಾಸ್ಟಿಗೆ ಆಮೇಲೆ ಬೆಸ್ಟ್ ಥಿಂಗ್ ಅಂದರೆ ಎಲ್ಲರಿಗೂ ಒಂದೊಂದು ಕಪ್ಪು ಟೀ ಕೊಡ್ತಾರೆ ಆಯಿತಾ. ತುಂಬ ಚೆನ್ನಾಗಿತ್ತು. ಅಂದರೆ ಸುಮ್ಮನೆ ಹೇಳ್ತಾ ಇಲ್ಲ, ನಾವು 20 ರುಪೀಸ್ ಕೊಟ್ಟಿದ್ದಾಯ್ತಾ ಇದು ಎಂಟ್ರಿ ಟಿಕೆಟು. ಸೊ ಜೊತೆಗೆ ಒಂದು ಟೀನೂ ಕೊಟ್ಟರು, ಖುಷಿ ಆಯಿತು. ಟೀ ಕುಡಿದ್ವಿ ಆಯಿತಾ. ಟೀ ಕುಡಿದ್ಮೇಲೆ ಆಮೇಲೆ ಸೀದಾ ಈ ಕಡೆ ಹೋದರೆ ಇನ್ನೊಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಇತ್ತು. ಚಾಕ್ಲೇಟ್ ಫ್ಯಾಕ್ಟ್ರಿ ಓಕೆ, ಇದಕ್ಕೂ ಮತ್ತೆ ಪೇ ಮಾಡಬೇಕೇನೋ ಅಂತ ನಾನು ಅಂದ್ಕೊಂಡೆ ಆಯಿತಾ. ಬಟ್ ಆದರೆ ಅದೇನು ಪೇಮೆಂಟ್ ಇಲ್ಲ, ಅದು ಇದ್ರ ಒಳಗಡೆಯಿಂದನೇ ಇತ್ತು. ಸೊ ಅದ್ರ ಒಳಗಡೆಯಿಂದನೇ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋದ್ವಿ. ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗ್ತಿದ್ದಂಗೆ ಎಲ್ಲರಿಗೂ 3 ಚಾಕ್ಲೇಟ್ ಕೊಟ್ಟರು ಆಯಿತಾ. 3 ಚಿಕ್ಕದು ನೋಡ್ತಾ ಇರ್ಬೋದು ಕೊಟ್ಟರು. ಟೇಸ್ಟ್ ಮಾತ್ರ ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ, ವಾವ್ ಅಂದರೆ ವಾವ್. ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ನೆಕ್ಸ್ಟ್ ಟೈಮ್ ಊಟಿಗೆ ಹೋಗ್ಬೇಕು ನಾನು ಈ ಚಾಕ್ಲೇಟ್ ತಿನ್ನೋಕ್ಕೆ ಅಂತ ಅನಿಸ್ಬಿಟ್ಟಿದೆ. ಯಾರಾದರೂ ಪ್ಲೀಸ್ ನೀವು ಊಟಿಗೆ ಹೋಗಿದ್ರೆ ನನಗೆ ಮೆಸೇಜ್ ಮಾಡಿ, ನಿಮ್ಮ ಹತ್ರ ನನ್ನ ಚಾಕ್ಲೇಟ್ ತರಿಸ್ಕೋಬೇಕು, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೋಡ್ಬೋದು ನಾವು ಲೈಕ್ ಹೆಂಗೆ ಚಾಕ್ಲೇಟ್ ಮಾಡ್ತಾರೆ ಏನು ಅಂತ ಅಲ್ಲೇ ಮಾಡ್ತಾ ಇರ್ತಾರೆ ಲೈವಲ್ಲಿ. ಮತ್ತು ತುಂಬ ಫ್ರೆಶ್ ಆಗಿರೋ ಚಾಕ್ಲೇಟ್ ಸಿಗುತ್ತೆ ನಿಮಗೆ ಇಲ್ಲಿ. ಸೊ ಅದನ್ನು ಅವರು ಈಗ ಹೇಗೆ ಮಾಡ್ತಾರೆ ಅಂತ ಇಲ್ಲಿ ತೋರಿಸ್ತಾರೆ ಆಯಿತಾ. ಸೊ ಕೆಳಗಡೆ ಹೋದರೆ ನೀವು ಅಲ್ಲಿ ತೊಗೋಬೋದು. ಇಷ್ಟು ಗ್ರಾಮ್ಸಿಗೆ ಇಷ್ಟು, 100 ಗ್ರಾಮ್ಸಿಗೆ ಇಷ್ಟು, 150, 140 ಆ ಥರ ಇರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಆಲ್ಮೋಸ್ಟ್ ಎಲ್ಲ ತೊಗೊಬಂದಿದ್ದೆ ಆಯಿತಾ. ಲಾಸ್ಟಿಗೆ ನಾನು ಟ್ರಿಪ್ಪಿಂದ ಮನೆಗೆ ಬರೋ ಅಷ್ಟರಲ್ಲಿ ಎಲ್ಲ ಬಂದುಬಿಟ್ಟಿದ್ದೆ. ಅಷ್ಟು ಮನೆಗೂ ಸ್ವಲ್ಪ ತೊಗೊಂಡು ಬಂದಿದ್ದೆ. ಬೆಸ್ಟ್ ಚಾಕ್ಲೇಟ್ಸ್ ಮಾತ್ರ, ಬೆಸ್ಟ್ ಅಂದರೆ ಬೆಸ್ಟ್. ನಾನು ಚಾಕ್ಲೇಟ್ಸ್ ಇದುವರೆಗೂ ತಿಂದಿರೋದ್ರಲ್ಲೇ ಇಲ್ಲಿ ತುಂಬ ಚೆನ್ನಾಗಿತ್ತು ಚಾಕ್ಲೇಟ್ಸ್ ಅಂತ ಹೇಳ್ತೀನಿ. ಸೊ ನೀವು ಯಾರಾದರೂ ಊಟಿಗೆ ಹೋದರೆ ಖಂಡಿತ ನನಗೆ ಮೆಸೇಜ್ ಮಾಡಿ, ನನಗೆ ಚಾಕ್ಲೇಟ್ಸ್ ಬೇಕು. ಹೇಗಂದರೆ ನೀವು ಮೇಲ್ಗಡೆ ಚಾಕ್ಲೇಟ್ ನೋಡಿಬಿಟ್ಟು ಪೇ ಮಾಡ್ತೀರಾ, ಇಲ್ಲಿ ಕೆಳಗಡೆ ಬಂದರೆ ನಿಮ್ದು ಯಾವುದು ಅಂತ ಹೇಳಿಬಿಟ್ಟು ಅವರು ರೆಡಿ ಮಾಡಿಟ್ಟಿರ್ತಾರೆ ಪ್ಯಾಕಿಂಗು. ಸೊ ಅದನ್ನು ನೀವು ಜಸ್ಟ್ ತೋರಿಸಿದ್ರೆ ಸಾಕು, ಅವ್ರು ನಿಮ್ದು ಯಾವುದು ನೀವೆಷ್ಟು ತೊಗೊಂಡಿದ್ದೀರಾ ಅದನ್ನು ನಿಮಗೆ ಕೈಗೆ ಕೊಡ್ತಾರೆ. ಸೊ ಪ್ಲೀಸ್ ಇಲ್ಲೇ ವಿಸಿಟ್ ಮಾಡಿ, ಇಲ್ಲೇ ಚಾಕ್ಲೇಟ್ ತೊಗೊಳ್ಳಿ. ಗೈಸ್, ಇವಾಗ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿ, ಟೀ ಫ್ಯಾಕ್ಟ್ರಿ ನೋಡಿಕೊಂಡು ಚಾಕ್ಲೇಟ್ ಕೂಡ ತೊಗೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಚಾಕ್ಲೇಟ್ ಟೇಸ್ಟ್ ಮಾಡೋಕೆ ಕೊಟ್ಟಿದ್ರು, ಸಕ್ಕತ್ತಾಗಿತ್ತು ಮಾತ್ರ. ಆಮೇಲೆ ಟೀನೂ ಅಷ್ಟೇ ತುಂಬ ಫ್ರೆಶ್ ಆಗಿತ್ತು. ಸೊ ಊಟಿಗೆ ಬಂದರೆ ಒಂದ್ಸಲ ವಿಸಿಟ್ ಮಾಡಿ. ಆಕಾಶದಲ್ಲಿ ರಾಕೆಟ್ ಹೋಗಿತ್ತು, ಅದನ್ನು ನೋಡಿಕೊಂಡು ನಾವು ಈ ಟೀ ಫ್ಯಾಕ್ಟ್ರಿಯಿಂದ ವಾಪಸ್ ಹೋಗ್ತಾ ಇದ್ದೀವಿ. ಆಮೇಲೆ ಏನು ಗೊತ್ತಾ, ಬೆಳಗ್ಗೆ ನಾನು ನಿಮಗೆ ಒಂದು ಸಕ್ಕತ್ತಾಗಿರೋ ಪ್ಲೇಸ್ ಅಂತ ಹೇಳ್ಬಿಟ್ಟು ತಲೈಕುಂದ್ ಅಂತ ಒಂದು ಪ್ಲೇಸ್ನ ತೋರಿಸ್ದೆ. ಸೊ ಆ ಪ್ಲೇಸು ಬೆಳಗ್ಗೆ ಹೇಗಿರುತ್ತೆ, ಮಧ್ಯಾಹ್ನ ಹೇಗಿರುತ್ತೆ ಅಂತ ಡಿಫ್ರೆನ್ಸ್ ನೋಡ್ಬೋದು ನೀವು. ನಾನು ನಿಮಗೆ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಈ ಪ್ಲೇಸು ಬೆಳಗ್ಗೆ ಹೆಂಗಿತ್ತು, ಎಷ್ಟು ಜನ ಇದ್ದರು. ಇವಾಗ ಜನ ಇಲ್ಲ, ದನ ಇದೆ, ಆಮೇಲೆ ಕುದುರೆಗಳಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಈಸಿಯಾಗಿ ನಿಮಗೆ ರೀಲ್ಸಲ್ಲೆಲ್ಲ ಜನ ಬೈತಾರೆ ಅಂತ ಹೇಳ್ತಾರಲ್ಲ, ಇದಕ್ಕೆ ನೋಡಿ ಆ ವ್ಯೂವ್ಗೂ ಈ ವ್ಯೂವ್ಗೂ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಇಷ್ಟೇ, ಅದು ಬೆಳಗ್ಗೆ ಹೋದರೆ ಮಾತ್ರ ಸ್ವರ್ಗ, ಮಧ್ಯಾಹ್ನ ಹೊತ್ತು ಬಂದರೆ ಏನೂ ಇಲ್ಲ ಅಂತಲೇ ಅನಿಸೋದು. ಗೈಸ್, ಇವಾಗ ನಾವು ಪೈನ್ ಫಾರೆಸ್ಟಿಗೆ ಬಂದಿದ್ದೀವಿ. ಸೊ ತುಂಬ ಜನ ಇದ್ದಾರೆ. ಪೈನ್ ಫಾರೆಸ್ಟು ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30 ತನಕ. ಸೊ ಒಬ್ಬರಿಗೆ ಪರ್ಸನ್ಗೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ, ಮಕ್ಕಳಾದರೆ 20 ರೂಪಾಯಿ. ಸೊ ನೀವೇನಾದ್ರು ಕ್ಯಾಮ್ರಾ ತೊಗೊಂಡು ಹೋಗ್ತೀನಿ ಅಂದರೆ 100 ರೂಪಾಯಿ, ವೀಡಿಯೋ ಕ್ಯಾಮ್ರಾ ಅಂದರೆ 500 ರೂಪಾಯಿ. ಸೊ ಈ ಥರ ಚಾರ್ಜ್ ಮಾಡ್ತಾರೆ. ಜನ ಮಾತ್ರ ತುಂಬ ತುಳುಕ್ತಾ ಇದ್ರು. ಸೊ ಅದೇ ಚೆನ್ನಾಗಿತ್ತು, ಫೋಟೋಸ್ ಎಲ್ಲ ತೊಗೊಳ್ಬೋದು. ಅಂದರೆ ಒಂಥರ ಪೈನ್ ಫಾರೆಸ್ಟ್ ಆಗಿರೋದ್ರಿಂದ. ಹಾಗೆ ಇಲ್ಲಿ ಹೆಂಗಂದ್ರೆ ನೀವು ಎಂಟ್ರಿ ಆಗ್ತಾ ಫುಲ್ ಹೈಟ್ ಆಯಿತಾ, ನೀವು ಹಿಂಗೆ ಕೆಳಗಡೆ ಸ್ಲೋಪ್ ಥರ ಇದೆ, ಅಲ್ಲಿಗೆ ನಡ್ಕೊಂಡು ಹೋಗಬೇಕು.
ಗೈಸ್ ಎಂಥ ಪೈನ್ ಫಾರೆಸ್ಟ್ ಇದು, ಫುಲ್ ಜನ ಅಂದರೆ ಜನ, ದೊಡ್ಡ ಜಾತ್ರೆ ಅಂದ್ಕೊಳ್ಳಿ. ಎಷ್ಟು ಜನ ಇದ್ದಾರೆ ಅಂದರೆ ಇಲ್ಲಿ ಮರಗಳಿಗಿಂತ ಜನಗಳೇ ತುಂಬ ಹೋಗ್ಬಿಟ್ಟಿದ್ದಾರೆ. ಹಾಗೆ ಎಲ್ಲ ಮರಗಳನ್ನು ಫುಲ್ ಎಲ್ಲ ಅಡ್ಡಡ್ಡ ಮಲಗಿಸ್ಬಿಟ್ಟಿದ್ದಾರೆ. ಅವರೇ ಕಡ್ದ್ಯಾರೋ ಅಥವಾ ಅವೇ ಬಿದ್ದೋಗಿದಾವೋ ಗೊತ್ತಿಲ್ಲ. ಇಲ್ಲೊಂದು ಅಡ್ಡಡ್ಡ ಬಿದ್ದಿರೋ ಮರ ಇತ್ತಾಯ್ತಾ, ಇದ್ರ ಜೊತೆ ನಾನೊಂದು ಫೋಟೋ ತಗೊಂಡೆ. ನಾನು ತಗೊಂಡಿದ್ದೆ ಎಲ್ಲರೂ ಬಂದು ಸುಮಾರು ಜನ ತಗೊಂಡ್ರು ಅದೇ ಜಾಗದಲ್ಲಿ. ಹಾಗೆ ಇಲ್ಲೊಂದು ಲೇಕ್ ಇತ್ತಾಯ್ತಾ, ನಾರ್ಮಲ್ ಆಗಿ ಎಲ್ಲರೂ ಹೋಗೋ ದಾರಿಯಲ್ಲಿ ಬಿಟ್ಟು ನನ್ನ ಫ್ರೆಂಡ್ ಬೇರೆ ಯಾವುದೋ ದಾರಿಯಲ್ಲಿ ಜೀವನದಲ್ಲಿ ಕಷ್ಟ ಪಡೋದು ಅಂದ್ರೆ ಇವರೇ. ಬಿಡ ಮಗ, ನಾನು ಕಾಡಲ್ಲೇ ನೋಡಿ ಸ್ವಲ್ಪ ವಾಯ್ಸ್ ಹಾಕಿದೆ ಅಲ್ವಾ, ಎಷ್ಟು ಜನ ಇದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಊಟಿಗೆ ಬಂದಿರೋರಲ್ಲಿ ಅರ್ಧ ಜನ ನಾವು ಹೋದಾಗಲೇ ಪೈನ್ ಫಾರೆಸ್ಟಿಗೆ ಬಂದಿದ್ರು ಏನೋ ಗೊತ್ತಿಲ್ಲ. ಹಾಗೆ ಇಲ್ಲೊಂದು ಲೇಕ್ ಇದೆ ಅಂತ ಹೇಳಿದ್ನಲ್ಲ, ಇದೆ. ಏನಪ್ಪ ಅಂದರೆ ಈ ಲೇಕು ಚೆನ್ನಾಗಿತ್ತಾಯ್ತಾ ನೋಡೋಕ್ಕೆ, ಬಟ್ ಇದ್ರ ಹತ್ರ ಫೋಟೋ ತೆಗೆಸ್ಕೊಂಡ್ರೆ ಚೆನ್ನಾಗಿ ಬರ್ತಾ ಇರಲಿಲ್ಲ, ಯಾಕಂದರೆ ಬಿಸಿಲಿತ್ತಲ್ಲ ಹಾಗಾಗಿ. ಆಮೇಲೆ ಇಲ್ಲಿ ಹಾರ್ಸ್ ರೈಡ್ ಇದೆಲ್ಲ ಇತ್ತು, ಲೈಕ್ ಸವಾರಿ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ನಾನು ಅಂಥ ಧೈರ್ಯ ಮಾಡಲಿಲ್ಲ, ಯಾಕೋ ಗೊತ್ತಿಲ್ಲ. ಬೆಳಗ್ಗೆ ನನಗೆ ಅಲ್ಲಿ ಹಾರ್ಸ್ ಮುಟ್ಟಕ್ಕೆ ಹೋದಾಗ ನನ್ನ ಫ್ರೆಂಡ್ಸು ಬೇರೆಯವರೆಲ್ಲ ಹಾರ್ಸ್ ಬಗ್ಗೆ ಹಂಗೆ ಹೇಳಿದ್ಮೇಲೆ ಸ್ವಲ್ಪ ಯಾಕೋ ಕುದುರೆಗಳಂದರೆ ಭಯ ಆಗ್ತಾಯಿದೆ ಇವಾಗ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಆದಮೇಲೆ ನೋಡೋಣ ಅಂತ ಅಂದ್ಕೊಂಡು ಹೋಗಲಿಲ್ಲ. ಗೈಸ್ ಇಲ್ಲೊಂದು ಲೇಕ್ ಇದೆ. ಸೊ ಇಲ್ಲಿ ಲೇಕು ಮತ್ತು ಪೈನ್ ಫಾರೆಸ್ಟ್ ಇರೋದು. ಇಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ತೊಗೊಂಡ್ವಿ, ಇವಾಗ ಹೊರಟ್ವಿ. ಸೊ ನೋಡ್ಬೋದು ಇಷ್ಟೇ, ಇಲ್ಲಿ ಪೈನ್ ಫಾರೆಸ್ಟ್ ಇದೆ ಮತ್ತು ಲೇಕ್ ಇದೆ. ತುಂಬ ಜನ ಅಂದರೆ ತುಂಬ ಜನ, ನಾ ಆವಾಗಲೇ ಹೇಳಿದಾಗ ತುಂಬ ಜನ. ನಾವಿವಾಗ ಇಲ್ಲಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್ ಹತ್ತಕ್ಕಾಗ್ತಾ ಇಲ್ಲ, ಫುಲ್ ನೋಡಿ ಅಲ್ಲಿ ಕೆಳಗಡೆಯಿಂದ ಮೇಲೆ ಹೋಗ್ತಾ ಇರೋದು ಇವಾಗ. ಇವತ್ತು ನಂದು ಇಲ್ಲೇ ಲೆಗ್ ಡೇ ಆಯಿತು. ಸೊ ಇವಾಗ ಹೊರಟ್ವಿ ಇಲ್ಲಿಂದ, ಪೈನ್ ಫಾರೆಸ್ಟಿಂದ. ಇಲ್ಲಿಂದ ಊಟ ಮಾಡಿ ನೆಕ್ಸ್ಟ್ ಯಾವ ಲೊಕೇಶನ್ ಅಂತ ನೋಡೋದು. ಬಾಯ್ ಗಾಯ್ಸ್. ಯಾಕೆ ನೋಡಿದೆ ಹೊರಟಂತ ಆಂಟಿ ಪೈಕರ ಫಾಲ್ಸ್ 4 ಕಿಲೋಮೀಟರ್. ಪಾಪ ಇಲ್ಲಿ ನಮ್ಮ ಆಂಟಿ ಪೈಕರ ಫಾಲ್ಸ್ ಅಂದಾಗ 4 ಕಿಲೋಮೀಟರ್ ಅಂದರು. ಅವರು ನಾವು ಕೇಳಿದ್ಕೆ ಕರೆಕ್ಟಾಗಿ ಆನ್ಸರ್ ಕೊಟ್ಟರು. ಪೈಕರ ಫಾಲ್ಸ್ 4 ಕಿಲೋಮೀಟ್ರೇ ಇದ್ದಿದ್ದು. ಆದರೆ ನಾವೇನು ಪೈಕರ ಫಾಲ್ಸಿಗೆ ಬಿಡ್ತಾರಾ ಇಲ್ಲ ಅಂತ ನಾವು ಕೇಳಲೇ ಇಲ್ಲ. ಆ್ಯಕ್ಚುಲಿ ನನಗೆ ಇದು ಡೌಟು ಬಿಡೋದು ಅಂತ ಗೊತ್ತಿತ್ತು, ಬಿಕಾಸ್ ಗೂಗಲ್ ರಿವ್ಯೂಸಲ್ಲೆಲ್ಲ ತುಂಬ ಜನ ಬರೆದಾಕಿದ್ರು, ಓಕೆನಾ. ಬಟ್ ಸ್ಟಿಲ್ ಆದರೂ ಹೋಗ್ಬಿಟ್ಟು ಕ್ಲೋಸು ಅಂತ ಹೇಳ್ಸ್ಕೊಂಡು ಬಂದ್ವಿ. ಅಲ್ಲೇ ಹತ್ತದಲ್ಲಿ ಹೋಟೆಲ್ ಇತ್ತು. ನನ್ನ ಫ್ರೆಂಡು ನೋಡ್ಬೋದು ಕರ್ಡ್ ರೈಸು ಏನೂ ಇಲ್ಲ, ಅನ್ನ ಕರ್ಡ್ ರೈಸ್, ನೋ ಆನಿಯನ್ ನೋ ಗಾರ್ಲಿಕ್ ತಿಂದರು. ಹಾಗೆ ನಾವು ಟೋಟಲ್ 5 ಜನ ಅಲ್ವಾ, ಸೊ ಒಬ್ಬೊಬ್ಬರು ಒಂದೊಂದು ತೊಗೊಂಡು ತಿಂದ್ವಿ. ನಾನಂತೂ ವೆಜ್ ಮೀಲ್ಸು ತುಂಬ ಚೆನ್ನಾಗಿತ್ತು. ಹೋಟೆಲ್ ವಿಜಯ್ ವಿಲಾಸ್ ಅಂತೇನೋ, ಹಾಂ ಹೌದು ಅದೇ. ಆಮೇಲೆ ಇಲ್ಲಿ ತುಂಬ ಮೆಣಸಿನ್ಕಾಯಿ ಡಿಸೈನ್ಗಳೆಲ್ಲ ಮಾಡಿದರು. ಇದನ್ನೆಲ್ಲ ನೋಡಿಕೊಂಡು ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಗೈಸ್ ಇವಾಗ ಒಳ್ಳೆ ಊಟ ಆಯಿತು. ಏನಂತ ಅಂದ್ಕೊಂಡ್ವಿ ಅಂದರೆ, ಈಗ ನಾವು ಪೈಕರ ವಾಟರ್ ಫಾಲ್ಸಿಗೆ ಬಂದಿದ್ವಿ. ಅಲ್ಲಿ ವಾಟರ್ ಫಾಲ್ಸ್ ಕ್ಲೋಸ್ ಆಗಿದೆ, 15 ಡೇಸ್ ಆಯ್ತಂತ ಕ್ಲೋಸ್ ಆಗಿ. ಏನೋ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದಾರಂತೇನೋ, ಲೈಕ್ ರಿನೋವೇಟ್ ಮಾಡೋ ಥರ. ಸೊ ಹಾಗಾಗಿ ಕ್ಲೋಸ್ ಆಗಿದೆ. ನಾವು ಅದೇ ರೋಡಲ್ಲಿ ಇವಾಗ ಮುಂದೆ ಹೋಗ್ತಾ ಇದ್ವಿ. ಇಲ್ಲಿ ಸುಮಾರು ವ್ಯೂ ಪಾಯಿಂಟ್ಸ್ ಇದೆ. ಈ ವ್ಯೂ ಪಾಯಿಂಟ್ಸು ಟೀ ಎಸ್ಟೇಟ್ಗಳಿದೆ. ಸೊ ಅದನ್ನು ನೋಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಬಿಕಾಸ್ ಈಗ ಮತ್ತೆ ನಾವು ಊಟಿಗೆ ಹೋದರೆ ಅಲ್ಲಿ ಫುಲ್ ಟ್ರಾಫಿಕ್ ಇದೆ. ಸೊ ಹಾಗಾಗಿ ಈ ಥರ ಮಾಡೋಣ ಅನ್ಕೋತಾ ಇದ್ವಿ. ನೋಡೋಣ ನೆಕ್ಸ್ಟ್ ಯಾವ್ಯಾವ ವ್ಯೂ ಪಾಯಿಂಟ್ ಬರುತ್ತೆ ಅದೆಲ್ಲ ನಾನು ತೋರಿಸ್ತೀನಿ. ಕಾಣಿಸುತ್ತೆ ಅನ್ಸುತ್ತೆ ಇಲ್ಲಿ ಸನ್ಸೆಟ್. ಗೈಸ್ ಇವಾಗ ಒಂದು ಒಳ್ಳೆ ಪ್ಲೇಸಿಗೆ ಬಂದು ಕೂತಿದ್ದೀನಿ ನೋಡಿ. ಕ್ರಿಕೆಟ್ ಆಡ್ಬೋದು. ಹಿಂಗಿದೆ ನೋಡಿ, ಯಾವ ಸ್ವಿಟ್ಜರ್ಲ್ಯಾಂಡು ಇಲ್ಲ. ಈ ಮೀನು ಹಿಡಿತಾ ಇದ್ದಾರೆ ಅವರು. ಆನ್ ದ ವೇ ನಮಗೆ ಒಂದು ಪಿಕ್ನಿಕ್ ಸ್ಪಾಟ್ ಅಂತ ಒಂದು ಪ್ಲೇಸ್ ಸಿಗ್ತಾ ಇತ್ತಾ. ಸೊ ಆ ಪ್ಲೇಸಲ್ಲಿ ಬಂದು ಎಲ್ಲ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ಇಲ್ಲೊಬ್ರು ಮೀನು ಹಿಡಿತಾ ಇದ್ರು. ನಮ್ಮೂರ ಸೈಡೆಲ್ಲ ಬಟ್ಲು ಮೀನು ಅದು ಇದು ಹಿಡಿತಾರಲ್ಲ, ಇವ್ರು ಈ ಥರ ಹಿಡಿತಾ ಇದ್ರು. ಅವರಾಗಲೇ ಸುಮಾರು ಮೀನು ಹಿಡಿದಿಟ್ಟಿದ್ರು, ಅದನ್ನು ಕೂಡ ನೋಡಿದ್ವಿ. ಆಮೇಲೆ ಏನು ಗೊತ್ತಾ, ನಾವು ಆ್ಯಕ್ಚುಲಿ ಈ ಊಟಿದು ಹಾಲಿಡೇ ಸೀಸನ್ ಇದೆ ಅಲ್ಲ, ಐ ಮೀನ್ ಡಿಸೆಂಬರಲ್ಲಿ, ಆ ಟೈಮಲ್ಲಿ ಹೋಗಿರಲಿಲ್ಲ. ನಾವು ಹೋಗಿದ್ದು ಆ್ಯಕ್ಚುಲಿ ಡಿಸೆಂಬರ್ 1st ವೀಕ್ ಆ ಟೈಮಲ್ಲಿ. ಸೊ ಏನಾಗುತ್ತೆ ಅಂದರೆ, ನಾವು ಇವಾಗ ಹೋಗಿದ್ವಿ ಅಲ್ವಾ, ಇವಾಗ ಏನಾಗುತ್ತೆ ಸೀಸನ್ಗೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಐ ಮೀನ್ ಪ್ರಿಪೇರ್ ಅಂದರೆ ತುಂಬ ಜನ ಬರ್ತಾರಲ್ವ. ಸೊ ಹಾಗಾಗಿ ತುಂಬ ಪ್ಲೇಸಸ್ನ ರಿನೋವೇಟ್ ಮಾಡ್ತಾಯಿದ್ರು. ರಿನೋವೇಟ್ ಮಾಡೋ ಕಾರಣ ಸುಮಾರು ಪ್ಲೇಸಸ್ಗೆ ಬಿಡ್ತಾ ಇರಲಿಲ್ಲ. ಹಾಗೆ ನೋಡ್ತಾ ಇರ್ಬೋದು. ನಾವು ಸುಮ್ಮನೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ ಇಲ್ಲಿ. ಅಂದರೆ ಈ ಪ್ಲೇಸಸ್ ನೋಡ್ಕೊಂಡು ಕುತ್ಕೊಂಡು ನಾನು ಹಣ್ಣಿನೆಲ್ಲ ತಿಂದೆ, ಇಲ್ಲ ಒಳ್ಳೆ ಪಿಕ್ನಿಕ್ ಥರ ಮಾಡೋಣ ಅಂತ. ಬಟ್ ಯಾರೂ ನನಗೆ ಸಪೋರ್ಟ್ ಮಾಡಲಿಲ್ಲ.
ಆನ್ ದ ವೇ ಹಿಂಗೆ ಹೋಗ್ತಾ ಒಂದು ಸ್ವಲ್ಪ ಗಾಡಿಗಳೆಲ್ಲ ನಿಲ್ಸ್ಕೊಂಡಿದ್ರು ಆಯಿತಾ. ಸೊ ನಾವು ಟೀ ಎಸ್ಟೇಟ್ ಅಂತ ಅಂದ್ಕೊಂಡು ಹೋದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಟೀ ಎಸ್ಟೇಟೇ ಅಂದ್ಕೊಂಡಿದ್ರು. ಬಟ್ ಆದರೆ ಇದು ಕ್ಯಾರೆಟ್ ಆಯಿತಾ, ಫುಲ್ ಕ್ಯಾರೆಟೇ. ಇಲ್ಲಿ ಊಟಿ ಕ್ಯಾರೆಟ್ ಅಂತಾರಲ್ಲ, ಅಲ್ಲಿ ಊಟಿಯಲ್ಲಿ ತುಂಬ ಫೇಮಸ್ಸು. ಸೊ ಇವರಿಬ್ಬರು ಮುಂದ್ಗಡೆ ಹೋಗ್ತಾ ಇದ್ರು ಆಯಿತಾ. ನನ್ನ ಫ್ರೆಂಡ್ಸ್ ಎಲ್ಲ ಹಿಂದ್ಗಡೆನೇ ಇದ್ದರು. ನಾನು ಮಾತ್ರ ಧೈರ್ಯ ಮಾಡ್ಕೊಂಡು ಹೋದೆ ಒಳಗಡೆ. ಹೋಗಿ ನಾನು ಅಲ್ಲಿ ಸ್ವಲ್ಪ ಅವ್ರು ಯಾರಂತಲೇ ನಂಗೆ ಗೊತ್ತಿಲ್ಲ, ಅವರಿಗೆ ಫೋಟೋ ತೆಗೀರಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿದೆ. ಅವರಂತೂ ಫುಲ್ ಖುಷಿಯಲ್ಲಿ ತೆಗಿತೀವಿ ಮಾಡಿ ಅಂತ ಹೇಳ್ತಾಯಿದ್ರು, ಪೋಸ್ ಕೊಡಿ ಅಂತ ಇದ್ರು. ನಾನಂತೂ ಫುಲ್ ಓ ಮೈ ಗಾಡ್ ಅಂದ್ಕೊಂಡು ಫುಲ್ ನನಗೆ ಸಿಕ್ಕಿದೆ ಚಾನ್ಸ್ ಅಂತ ಹೇಳಿಬಿಟ್ಟು ಪೋಸ್ ಕೊಟ್ಟೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಆಂಟಿ ಅವರು ವರ್ಕ್ ಮಾಡ್ತಾಯಿದ್ರು ಅಲ್ಲಿ. ಪಾಪ ಅವ್ರಿಗೆ ಕನ್ನಡ ಬರ್ತಾಯಿತ್ತು. ಓ ಕರ್ನಾಟಕನ ಅಂತ ಹೇಳಿದರು. ನೋಡ್ಬೋದು ಕ್ಯಾರೆಟು ಇಲ್ಲಿ ಬುಡದಲ್ಲಿ ಕಾಣುತ್ತೆ, ಆರೆಂಜ್ ಕಲರ್ದು. ಬಿಟ್ಟಿದ್ರೆ ಇಲ್ಲೇ 2 ಕಿತ್ಕೊಂಡು ಹೋಗ್ತಾ ಇದ್ದೆ. ಬಟ್ ಆದರೆ ಮೇಲ್ಗಡೆನೇ ಇದ್ದರು ಓನರು. ಸೊ ಹಾಗಾಗಿ ಅಂಥ ಧೈರ್ಯ ಮಾಡಲಿಲ್ಲ. ನನ್ನ ಫ್ರೆಂಡ್ಸ್ ಬೇರೆ ಬಾ ವಾಪಸ್ಸು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ವಾಪಸ್ಸು ಹೋದೆ. ಇಲ್ಲಿಂದ ನಾವು ಒಂದು ಒಳ್ಳೆ ಜಾಗಕ್ಕೆ ಹೋಗಿ ಸನ್ಸೆಟ್ ನೋಡಬೇಕು ಅಂತ ಅಂದ್ಕೊಂಡಿದ್ವಿ ಆಯಿತಾ. ಅಂದರೆ ಒಂದು ಪ್ಲೇಸ್ ಇದೆ ಅದಕ್ಕೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾವು ಸನ್ಸೆಟ್ ಟೈಮಿಂಗ್ಸ್ ನೋಡಿದಾಗ 6:30, 6:27 ಅಂತ ಇತ್ತು. ಸೊ ಹಾಗಾಗಿ ನಾವು ನಿಧಾನಕ್ಕೆ ಹೋದ್ವಿ ಎಲ್ಲ ನೋಡಿಕೊಂಡು. ಆಮೇಲೆ ಈ ರೋಡಲ್ಲೂ ಅಷ್ಟೇ ತುಂಬ ಸ್ಪೀಡಾಗಿ ಹೋಗೋ ಆ ಥರ ಇಲ್ಲ ರೋಡ್ಗಳು. ಸೊ ಹಾಗಾಗಿ ನಿಧಾನಕ್ಕೆ ಹೋದ್ವಿ. ನಾವು ಯಾವ ಪಾಯಿಂಟ್ ಅಲ್ಲಿ ನೋಡೋಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಲ್ಲ, ಅದ್ರ ಪಕ್ಕದಲ್ಲೇ ಟೀ ಅಂಗಡಿ ಒಂದು ಸಣ್ಣದಾಗಿ ಒಂದು ಶಾಪ್ ಥರ ಇತ್ತು. ಸೊ ನಾವೇನು ಅಂದ್ಕೊಂಡ್ವಿ, ಟೀ ಕುಡ್ಕೊಂಡು ಆಮೇಲೆ ಹೋಗೋಣ, ಯಾಕಂದರೆ ಸನ್ಸೆಟ್ ಇನ್ನೂ ಟೈಮ್ ಲೇಟ್ ಅಲ್ವಾ ಅಂತ. ಸೊ ನಾವೇನು ಮಾಡಿದ್ವಿ, ಅಲ್ಲಿ ಹೋಗಿಬಿಟ್ಟು ಟೀ ಕುಡಿದ್ವಿ. ಹಾಗೆ ಸ್ವಲ್ಪ ಜನ ಬ್ರೆಡ್ ಆಮ್ಲೆಟು ಅದೆಲ್ಲ ತೊಗೊಂಡು ತಿಂದರು. ಬಟ್ ಏನಪ್ಪ ಅಂದರೆ, ನಾವು ಟೀ ಕುಡಿದ್ಬಿಟ್ಟು ಅಲ್ಲಿ ಹೋಗಿ ನೋಡಿದ್ರೆ ಎಂಟ್ರಿ ಟಿಕೆಟ್ ಇದೆ, 5 ಗಂಟೆಗೆ ಕ್ಲೋಸ್ ಅಂತೆ. ಸೊ 5 ಗಂಟೆಗೆ ಕ್ಲೋಸ್ ಅಂದರೆ ನಾವಿವಾಗ ಅಲ್ಲಿ ಹೋಗಿ ಸನ್ಸೆಟ್ ಹೇಗೆ ನೋಡೋಕ್ಕಾಗತ್ತೆ? ಐ ಮೀನ್ ಜಸ್ಟ್ ಒಂದು ವ್ಯೂ ನೋಡ್ಕೊಂಡು ಬರ್ಬೋದು. ಬಟ್ ನಾವು ಹೋಗೋ ಒಳಗೆ ಅದು ಕ್ಲೋಸ್ ಆಗಿತ್ತು. ನಾವು ಹೋಗಿದ್ದು 5:30 ಆಗಿತ್ತು. ಅಂದರೆ ತುಂಬ ಕೆಲಸ. ಸರ್ ಎಷ್ಟು ಟೀ ಸರ್? 10 rupees. ಎಷ್ಟು? This is 10. This is ours 15. ನಂದು This is yours 25 rupees. ಎಲ್ಲ ಒಂದೇ ರೇಟೇ ಕುಡಿ. ಅಲ್ಲಿ ಹೇಗಿದ್ರು ಆಲ್ರೆಡಿ ಕ್ಲೋಸ್ ಆಗಿದೆ ಅಂತ ಗೊತ್ತಾಯಿತು. ಸೊ ನಾವು ಬೇರೆ ಪ್ಲೇಸಲ್ಲಿ ಸನ್ಸೆಟ್ ನೋಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಟೀನ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಕುಡಿದ್ವಿ. ಇಲ್ಲಿ ಎಲ್ಲ ಕಡೆನೂ ಅಷ್ಟೇ ಟೀ ತುಂಬ ಚೆನ್ನಾಗಿರ್ತಾಯಿತ್ತು. ನಾನು ಟೀ ಕಾಫಿ ಏನೂ ಕುಡಿಯಲ್ಲ ಯೂಶ್ವಲಿ, ಬಟ್ ಇವ್ರ ಜೊತೆ ಸೇರ್ಕೊಂಡು ನಾನು ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದೇ ನೋಡಿ ನಾವು ಸೀಕ್ರೆಟಾಗಿ ಹುಡುಕಿರೋ ಅಂಥ ಪ್ಲೇಸು. ನೋಡ್ತಾ ಇರ್ಬೋದು ಸನ್ಸೆಟ್ ಆಗ್ತಾಯಿದೆ. ಸನ್ಸೆಟ್ ಆಗ್ತಾ ಇದೆ. ಗೈಸ್ ಇವಾಗ ವಾಪಸ್ ಸ್ಟೇಗೆ ಬಂದ್ವಿ. ಅಲ್ಲಿ ವ್ಯೂ ಪಾಯಿಂಟು ಸನ್ಸೆಟ್ಟು ಇನ್ಸೆಟ್ ಎಲ್ಲ ನೋಡಿಕೊಂಡು ಸುಮಾರು ಟ್ರಾಫಿಕ್ ಇತ್ತು. ಈಗ ಜಸ್ಟ್ ಬಂದ್ವಿ. ಇಲ್ಲೇ ಫುಡ್ಡು ತೊಗೊಂಡೇ ಬಂದಿದ್ವಿ. ಸೊ ಇವಾಗ ನಾನು ಹಾಲಲ್ಲಿ ಊಟ ಮಾಡ್ತಾಯಿದ್ದೀನಿ. ಸ್ಟೇ ನಿಮಗೆ ತೋರಿಸಿಲ್ಲ ಅಲ್ಲ, ತೋರಿಸ್ತೀನಿ. ಆ್ಯಕ್ಚುಲಿ ಇದು 6 ಮೆಂಬರ್ಸ್ ಇರೋವಂಥ ಸ್ಟೇ. ಅಂದರೆ ನಿಮ್ಮ ಫ್ಯಾಮಿಲಿ, ಮಕ್ಕಳು, ಚಿಕ್ಕ ಮಕ್ಕಳು ಯಾರೇ ಬಂದರೂ ಆರಾಮಾಗಿರ್ಬೋದು, ಯಾಕಂದರೆ ಎಲ್ಲ ಫೆಸಿಲಿಟೀಸ್ ಇದೆ ಇಲ್ಲಿ. ಸೊ ಚೆನ್ನಾಗಿದೆ, ತೋರಿಸ್ತೀನಿ. ಇವಾಗ ಊಟ ಮಾಡ್ತಾಯಿದ್ದೀನಿ, ನೋಡ್ಬೋದು. ಎಗ್ ಫ್ರೈಡ್ ರೈಸ್ ತೊಗೊಂಬಂದಿದ್ವಿ, ಸೊ ಅದನ್ನೇ ತಿಂತಾಯಿದ್ದೀನಿ. ಈ ಸ್ಟೇಲಿ ನಾವು 7 ಜನ ಉಳ್ಕೊಂಡಿದ್ವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ನಾನು ಮಲ್ಕೊಂಡಿದ್ದೆ. ಇದೇ ಬೆಸ್ಟ್, ಚೆನ್ನಾಗಿತ್ತು ಈ ಪ್ಲೇಸು. ನೀವು ಫ್ರೆಂಡ್ಸು ಫ್ಯಾಮಿಲಿ ಹೋಗ್ತೀರಾ ಅಂದರೆ ಗಂಗಾಶ್ರೀ ಬಾಲಾಜಿ ಕಾಟೇಜಸ್ ಅಂತ. ಸೊ ಅವರಿಗೆ ವರ್ತು, ಕಪಲ್ಸ್ಗೆ ಇದಷ್ಟು ವರ್ತ್ ಆಗಲ್ಲ. ಬಟ್ ಚೆನ್ನಾಗಿತ್ತು, ಎಲ್ಲ ಫೆಸಿಲಿಟೀಸ್ ಇತ್ತು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾಳೆ ಏನೇನಾಗುತ್ತೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾಳೆ ನಾವು ಟಾಯ್ ಟ್ರೈನ್ಗೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀಕೃಷ್ಣ.